ವಿದ್ಯಾನಗರದಲ್ಲಿರುವ ಸಬ್ ರಿಜಿಸ್ಟ್ರಾರ್ ಕಚೇರಿ ಆವರಣದ ಬಳಿ ಕಸದ ರಾಶಿ ಬಿದ್ದಿದ್ದು ಸಂಬಂಧಪಟ್ಟ ಅಧಿಕಾರಿಗಳು ಸ್ವಚ್ಛತಾ ಕಾರ್ಯ ಕೈಗೊಳ್ಳದೆ ನಿರ್ಲಕ್ಷ್ಯ ವಹಿಸಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ಕಸದ ರಾಶಿಯಿಂದ ದುರ್ವಾಸನೆ ಹರಡುತ್ತಿದ್ದು ಕಚೇರಿಗೆ ಬರುವ ಸಾರ್ವಜನಿಕರು ತೀವ್ರ ತೊಂದರೆ ಅನುಭವಿಸುತ್ತಿದ್ದಾರೆ. ಕೂಡಲೇ ಕಸ ತೆರವುಗೊಳಿಸಿ ನಿಯಮಿತವಾಗಿ ಸ್ವಚ್ಛತೆ ಕಾಪಾಡುವಂತೆ ಸ್ಥಳೀಯರು ಹಾಗೂ ಸಾರ್ವಜನಿಕರು ಸಂಬಂಧಪಟ್ಟ ಅಧಿಕಾರಿಗಳನ್ನು ಆಗ್ರಹಿಸಿದ್ದಾರೆ. ಈ ಕುರಿತು ಸಾರ್ವಜನಿಕರಾದ ಪ್ರಕಾಶ್ ಇನಾಮದಾರ್ ಮಾಹಿತಿ ನೀಡಿದರು. ನಾರ್ತ್ ಬ್ರೆಸ್ಟ್ ಆಫೀಸ್ ಅಂತಾರೆ. ಇಲ್ಲಿ ಬಹಳ ನೀಟ್ ಆಗಿ ಮೇಂಟೈನ್ ಮಾಡ್ತಾ ಇಲ್ಲ. ರೋಡ್ ಸೈಡ್ ಅಲ್ಲಿ ಒಳಗಡೆ ಇಲ್ಲಿ ಇವ್ರ ಕಾಂಪೌಂಡ್ ಒಳಗಾಗಲಿ ಇವ್ರ ಮಳೆಗಾಲ ಬಂದ್ರೆ ನೀರ್ ದಾಟ್ಲಿಕ್ಕೆ ಹೋಗ್ಲಿಕ್ಕೆ ರಸ್ತೆ ಕೂಡ ಇಲ್ಲ. ಆ ಸೈಡ್ ಆ ತರ ವಸ್ತು ಹೊಲಸೆ ಇದೆ. ಇವ್ರು ನೋಡಿ ಮೇನ್ ಎಂಟ್ರೆನ್ಸ್ ಅಲ್ಲಿ 2 ಕಸ ಇಟ್ಟಿದ್ದಾರೆ. ಈ ಕಡೆ ನೋಡಿ ಎಷ್ಟು ಗ್ಲಾಸ್ ಹೋಗಿದ್ದಾರೆ. ಇವನ್ನ ಈ ಕಡೆ ಎಲ್ಲ ವೆಹಿಕಲ್ ಪಾರ್ಕಿಂಗ್ ಕೂಡ ಸರಿಯಾದ ಜಾಗ ಇಲ್ಲ. ಇದನ್ನ ಸ್ವಲ್ಪ ಬೇಗ ಕ್ಲೀನ್ ಮಾಡಿ ಚೆನ್ನಾಗಿ ಮಾಡ್ತಾ ಇದ್ರೆ ಚೆನ್ನಾಗಿ ಒಳ್ಳೇದಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ವಿದ್ಯಾನಗರ ಸಬ್ ರಿಜಿಸ್ಟ್ರಾರ್ ಆಫೀಸ್ ಆಲ್ಮೋಸ್ಟ್ ನಾನು ನೋಡ್ತಾ ಇದ್ದು 8 ವರ್ಷದಿಂದ ಹೀಗೆ ಇದೆ ಸರ್. ಬರ್ತಾರೆ ತಮ್ಮ ಕೆಲಸ ಮಾಡ್ಕೊತಾ ಹೋಗ್ತಾ ಇದಾರೆ ಅಷ್ಟೇ. ಬಟ್ ಬೇರೆ ಸಬ್ ರಿಜಿಸ್ಟ್ರಾರ್ ಬರ್ತಾರೆ, ಬರ್ಲಿ ದುಡ್ಡು ಇದಕ್ಕಷ್ಟೇ ನೋಡ್ಕೊಳ್ತಾರೆ. ಬಟ್ ಇಲ್ಲಿ ಯಾವ್ದು ಕ್ಲೀನಿಂಗ್ನೆಸ್ ಬಗ್ಗೆ ಯಾವ್ದು ಒಳಗಡೆ ಆಯ್ತು ಹೊರಗಡೆ ಆಯ್ತು ಹಾಗೆ ಇದೆ. ಕ್ಲೀನ್ ಅಂತ ಏನ್ ಮಾಡ್ತಾನೆ ಇಲ್ಲ. ಮುಂದೆ ಅವ್ರಿಗೆ ಲೆಟರ್ ಕೊಡಬೇಕು ಅಥವಾ ತಹಸೀಲ್ದಾರ್ ಕಂಪ್ಲೇಂಟ್ ಮಾಡಬೇಕು. ಮಾಡಿ ಏನಾದ್ರು ಆಕ್ಷನ್ ತಗೊಂಡ್ರೆ ಎಲ್ಲರೂ ಸೇರಿ ಅದು ಒಳ್ಳೇದಾಗುತ್ತೆ, ಎಲ್ಲರಿಗೂ ಒಳ್ಳೇದಾಗುತ್ತೆ ಸ್ವಚ್ಛತೆ ಬಗ್ಗೆ. ನಾನು ಪ್ರಕಾಶ್ ಇನಾಮದಾರ್ ಅಂತ ಹೇಳಿ ಇದೇ ನಗರ ನಿವಾಸಿ. ಆಮೇಲೆ ನಾನು ಹಗಲೆಲ್ಲ ಈ ಹೌಸಿಂಗ್ ಲೋನ್ ಮಾಡ್ತಿರೋದ್ರೆ ಸದ್ಯಕ್ಕೆ ಇದು ಬರ್ತಾ ಇರ್ತೇನೆ ರಿಜಿಸ್ಟ್ರೇಷನ್ಗೆಲ್ಲ. ಹೊರಗಡೆ ಎಲ್ಲ ಹೆಂಗಿದೆ? ಇಲ್ಲಿ ಒಳಗಡೆ ವ್ಯವಸ್ಥೆ ಅಷ್ಟೇ ಸರಿ ಇಲ್ಲ. ಇವನ್ ಎಷ್ಟು ಜನ ವಾಶ್ರೂಮ್ ಕೂಡ ಇಲ್ಲ ಅಲ್ಲಿ ಬಂದವರಿಗೆ. ಯಾಕಂದ್ರೆ ಟೈಮ್ ತಗೊಳ್ತಾರೆ ಕೂತಾಗೆಲ್ಲ. ಲೇಡೀಸ್ ಬರ್ತಾರೆ. ಇವನ್ ವಯಸ್ಸಾದವ್ರಿಗೆ ಬಂದ್ರೆ ಹತ್ಲಿಕ್ಕೆ ಇದು ಇಲ್ಲ. ಕಾಲಿಲ್ದಿದ್ರೆ ಅವ್ರಿಗೆ ಹೇಗೆ ಹತ್ತೋದು ಸಬ್ ರಿಜಿಸ್ಟ್ರಾರ್ ಆಗ್ತಾ ಇಲ್ಲ. ಅದೆಲ್ಲ ವ್ಯವಸ್ಥೆನೇ ಇಲ್ಲ ಅಲ್ಲಿ ಒಳಗೆ. ಯಾವುದೇ ರೀತಿ ಸರಿಯಾದ ಫೆಸಿಲಿಟಿ ಇಲ್ಲ. ಈಗ ನೋಡಿ, ಈಗ ಯೂಶುವಲಿ ಪ್ರಾಪರ್ಟಿ ಡೀಲ್ ಮಾಡೋದು ವಯಸ್ಸಾದ್ರು ಬರ್ತಾರೆ, ಸೇಲ್ ಮಾಡ್ಬೇಕು. ನಾವು ಹೇಗೆ ಹೋಗ್ಬೇಕು ಮೇಲ್ಗಡೆ? ಅದಕ್ಕೇನು ವ್ಯವಸ್ಥೆ ಇಲ್ಲ ಅದಕ್ಕೆಲ್ಲ. ಈಗ ಸಬ್ ರಿಜಿಸ್ಟ್ರಾರ್ ಅವರೇ, ಯಾಕಂದ್ರೆ ತಾವು ಡೈಲಿ ಇರೋದ್ರಿಂದ ಜನ ಬರ್ತಾ ಇದಾರೆ. ಅವ್ರಿಗೆ ಏನಾದ್ರು ಬೇಸಿಕ್ ಫೆಸಿಲಿಟಿ ಫುಲ್ 100% ಇದು ಬೇಡ, ಎಷ್ಟು ಬೇಸಿಕ್ ಏನ್ ಬೇಕು ಅವರಿಗೆ ಅದು ಕೊಡ್ತಾ ಇದ್ರೆ ತುಂಬಾ ಚೆನ್ನಾಗಾಗತ್ತೆ ಎಲ್ಲರಿಗೂ.